ಬೇಸಿಕ್ ಸೈನ್ಸ್ ಮೇಲೆ ಕ್ವಶನ್ಸ್ ಏನಾಗ್ತಿರ್ತಾವೆ ರಿಪೀಟ್ ಆಗ್ತಾ ಹೋಗ್ತಿರ್ತಾವೆ. ಇಲ್ಲಿ ನೋಡೋದು ಆಹಾರವನ್ನು ತಯಾರಿಸುವಾಗ ಎಣ್ಣೆಯು ಸುಡಲಾರಂಭಿಸಿ ಸುಟ್ಟ ವಾಸನೆ ಬರಲಾರಂಭಿಸುವ ತಾಪಮಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಅದನ್ನು ಸ್ಮೋಕ್ ಪಾಯಿಂಟ್ ಅಂತ ಏನು ಮಾಡ್ತಾರೆ ಕರೆಯುತ್ತಾರೆ. ಮತ್ತು ಹೇಳಿಕೆ ತಪ್ಪು ಸರಿಯೋ ಅಂತಾನೆ ಏನು ಮಾಡ್ತಾರೆ ನಿಮ್ಮ ಕ್ವಶನ್ಸ್ ಅನ್ನು ಕೇಳ್ತಿರ್ತಾರೆ. ಹೌದಾ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಲ್ಲಿ ಕ್ವಶನ್ಸ್ ಕೇಳಿರೋದಿದೆ. ಮತ್ತು ಯಾವುದರಲ್ಲಿ ಯಾವ ಆಮ್ಲ ಇರುತ್ತೆ, ಈ ರೀತಿ ಎಲ್ಲ ಕ್ವಶನ್ಸ್ ಏನಾಗ್ತಿರ್ತಾವೆ ರಿಪೀಟ್ ಆಗ್ತಿರ್ತಾವೆ. ನೋಡ್ತಾನೆ ಇರ್ಬೋದು ಇಲ್ಲಿ. ಇಲ್ಲಿ ನೋಡಿ ಯಾವ ಫೈನಲ್ ಪಂದ್ಯ ಅಂದರೆ ಇದು ಸ್ಪೋರ್ಟ್ಸ್ ರಿಲೇಟೆಡ್ ಏನಾಗಿದೆ ಕ್ವಶನ್ಸ್ ಆಗಿದೆ. ಖೋ ಲೀಗ್ ಸೀಸನ್ ನೋಡಿ, ಅಂದರೆ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಸು. ಮತ್ತು ಕ್ರೀಡಾಕೂಟದ ಧ್ಯೇಯವಾಕ್ಯ ಏನಿತ್ತು, ಈ ರೀತಿ ಎಲ್ಲ ಸಿಂಪಲ್ ಕ್ವಶನ್ಸ್ ಇರ್ತಾವೆ. ನೀವೇನು ಮಾಡ್ಬೇಕು, ಸ್ಟಡಿ ಮಾಡ್ಬೇಕು ಮತ್ತು ಈ ಥರ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ನಿಮಗೇನಾಗುತ್ತೆ ಒಂದು ಕ್ಲಾರಿಫೈ ಸಿಗುತ್ತೆ ಅಂದರೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತೇಳಿ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಕ್ವಶನ್ಸ್ ಬಂದಿರುತ್ತೆ. ಇಷ್ಟು ನಿಮ್ಮ ಇವತ್ತಿಂದ 20 ಕ್ವಶನ್ಸನ್ನು ನಾವೇ ಮಾಡಿದ್ದೀವಿ, ಸಾಲ್ವ್ ಮಾಡಿದ್ದೀವಿ. ಇದೇ ರೀತಿ ಏನು ಮಾಡೋಣ, ಡೈಲಿ 20 ಕ್ವಶನ್ಸನ್ನು GKದಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಅಂತ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಇದೇ ರೀತಿ ಎಲ್ಲಿ ಅಪ್ಡೇಟ್ಸ್ ಆಗಿರೋ ಚಾನಲ್ ಸಬ್ಸ್ಕ್ರೈಬ್